ಓಂ ಧನ್ವಂತರಿಯೇ ನಮಃ. ನಾನು ಸುರೇಶ್ ಪಂಡಿತ್, ವಂಶಪಾರಂಪರಿಕ ಆಯುರ್ವೇದ ಔಷಧ, ಸೂರ್ಯನಾರಾಯಣ ಮಠ, ತಮ್ಮರಳ್ಳಿ, ಶಿವಮೊಗ್ಗ. ಇವತ್ತು ಸಂಧಿವಾತ ಮತ್ತು ಮಂಡಿ ನೋವು ಬಗ್ಗೆ ಹೇಳ್ತೇನೆ. ಈ ಸಂಧಿವಾತದಲ್ಲಿ ಏನಾಗುತ್ತಂದರೆ ಎಲ್ಲ ಮಂಡಿ ಊತ ಬರೋದು, ಸಂದು ನೋವು ಬರೋದು, ಮೀನಕಂಠ ಬಿಗಿ ಬರೋದು, ಮೀನಕಂಠ ಹಿಂದೆ ನರಗಳು ತೊಡೆಯಿಂದ ಸೊಂಟದವರೆಗೆ ಬರೋದು, ಜುಮ್ ಜುಮ್ ಅನ್ನೊಂದು ಹೊಡೆಯೋದು, ಕರೆಂಟ್ ಹೊಡೆದಂಗೆ ಆಗೋದು. ಅವರಿಗೆ ಮತ್ತು ಮುಷ್ಟಿಯಲ್ಲಿ ಒಂದು ಬಲವಾದ ಸುಮಾರು ಒಂದು ಚೀಲ ಭಾರವಾದ ಎತ್ತಲಿಕ್ಕೆ ಆಗೋದಿಲ್ಲ. ಅವರು ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ಆದರೆ ದೇಹ ಸ್ಪಂದಿಸೋದಿಲ್ಲ. ಒಂಥರ ಪೇಷಂಟ್ ರೀತಿಲೇ ಇರ್ತಾರೆ, ದೇಹ ಉದಾಸೀನ ಇರ್ತದೆ. ಯಾವುದು ಇಷ್ಟಪಟ್ಟು ಯಾವುದು ಅವರು ಎಂಜಾಯ್ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ ಅವರು. ಯಾಕಂದರೆ ದೇಹ ಒಂಥರ ಭಾರ ಉದಾಸೀನ ಇರೋಕ್ಕೋಗಿ ಈ ಥರ ಎಲ್ಲ ಆಗುತ್ತೆ ಅವರಿಗೆ ಸಂಧಿವಾತದಲ್ಲಿ. ಇದು ಏನಂದು ಸ್ವಲ್ಪ ಅವರಿಗೆ ಮೊದಲೆಲ್ಲ ಜೀರ್ಣಶಕ್ತಿ ಎಲ್ಲ ಕಡಿಮೆ ಇದ್ದರೆ, ವಾತ ದೇಹ ಸ್ವಲ್ಪ ಜೀರ್ಣಶಕ್ತಿ ಕಡಿಮೆ ಇದ್ದರೆ, ಮೋಷನ್ ಎಲ್ಲ ಸ್ವಲ್ಪ ಕ್ಲೀನೆಲ್ಲ ಆಗಿಲ್ಲ ಅಂದರೆ, ಹೀಗೆಲ್ಲ ಆಗಿಲ್ಲ ಅಂದ್ರೂ ಈ ಸಂಧಿವಾತ ನೋವುಗಳು ಜಾಸ್ತಿ ಕಂಡು ಬರ್ತದೆ. ಇದಕ್ಕೆ ನಮ್ಮಲ್ಲಿ ಔಷಧ ನಾವು ಸಂಪೂರ್ಣ ಗುಣ ಮಾಡಿಕೊಡ್ತೇವೆ. ಯಾರು ಇಂಗ್ಲೀಷ್ ಮಾತ್ರೆ ತಗೊಳ್ತಾ ಇದ್ದರೆ ಅದು ಒಮ್ಮೆಲೆ ಇಂಗ್ಲೀಷ್ ಮಾತ್ರೆ ಬಿಡಲಿಕ್ಕಿಲ್ಲ. ಅಂಥವು ಇಂಗ್ಲೀಷ್ ಮಾತ್ರೆಗಳನ್ನು ನೋವಿನ ಮಾತ್ರೆ ಕಡಿಮೆ ಮಾಡ್ತಾ ನಮ್ಮ ಔಷಧ ತಗೊಳ್ತಾ ಬರ್ತಾರೆ. ನಮ್ಮಲ್ಲಿ ಔಷಧ ಒಂದು 2 ತಿಂಗಳು ಔಷಧ ಮಾಡಿದ್ರೆ ಒಂದು 30 ಭಾಗ ನೋವು ಕಡಿಮೆ ಆಗುತ್ತೆ. ದೇಹ ಎಲ್ಲ ಹಗುರಾಗುತ್ತೆ, ಕಾಲೆಲ್ಲ ಲೂಸ್ ಆಗುತ್ತೆ, ಮಂಡಿಯೆಲ್ಲ ಬಿಗಿ ಬಂದೆಲ್ಲ ಸಡ್ಲಾಗ್ತಾ ಬರುತ್ತೆ. ಒಂದು 5-6 ತಿಂಗಳು ತಗೊಂಡ್ರೆ ನಿಮ್ಮ ಮಂಡಿ ನೋವು ಸಂಪೂರ್ಣವಾಗಿ ಗುಣ ಮಾಡಿಕೊಡ್ತೇವೆ. ಇನ್ನೊಂದು ಮಂಡಿ ನೋವು ಅಂದರೆ ಮೂಳೆ ಸವೆತ. ಕ್ಯಾಲ್ಸಿಯಂ ಒಣಗಿ ಅದು ಅಲ್ಲಿ ಸಂದಲ್ಲಿ ಗ್ಯಾಪ್ ತೋರುತ್ತದೆ, ಅದು ಮೂಳೆ ಸವೆತ. ಅದು ಸ್ವಲ್ಪ ಉಷ್ಣ ದೇಹದವರಿಗೆ ಜಾಸ್ತಿ ಕಂಡು ಬರ್ತದೆ. ಇದು ಉಷ್ಣ ದೇಹದವರಿಗೆ ಇದು ಏನಂದರೆ ಸ್ವಲ್ಪ ನೋವುಗಳು ಸ್ವಲ್ಪ ನಿಧಾನ ಗುಣ ಆಗೋದು. ಇದು ಮಾತ್ರ ಸ್ವಲ್ಪ ನಿಧಾನ ಗುಣ ಆಗುತ್ತೆ. ಆದರೆ ಇದು ಒಂದು 70-80% ನೋವುಗಳು ಸಂಪೂರ್ಣ ಗುಣ ಮಾಡಿಕೊಡ್ಬೋದು. 100% ಅದರಲ್ಲಿ ಕಷ್ಟ ಆಗುತ್ತೆ. ಇದು ನಾವು ಏನು ಮಾಡ್ತೇವೆ, ನೋವಿಗೆ ಏನು ಕೊಡೋದಿಲ್ಲ. ಇದರಲ್ಲಿ ಕ್ಯಾಲ್ಸಿಯಮ್ ಉತ್ಪತ್ತಿ ಆಗಲಿಕ್ಕೆ ಔಷಧಿ ಕೊಡ್ತೇವೆ. ಕ್ಯಾಲ್ಸಿಯಮ್ ಒಳಗೆ ಹಸಿ ಆಗುತ್ತೆ, ಒಣಗಿದ್ದು ಹಸಿ ಆಗುತ್ತೆ. ಇದು ಸಹ ನೋವಿನಿಂದ ಮಾತ್ರೆಯಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರ್ಬೋದು. ಬೇಕಾದರೂ ಸಂಪರ್ಕಿಸಿ. ಔಷಧಿ ಬೇಕಾದರೆ ಒಂದೇ ಇಲ್ಲಿ ನಮ್ಮ ಮನೆಯಲ್ಲಿ ಬಂದು ತೊಗೊಂಡು ಹೋಗ್ಬೋದು. ಇಲ್ಲಿ ಸೂರ್ಯನಾರಾಯಣ ಮಠ ಅಂತ ಆಯುರ್ವೇದಿಕ್ ಔಷಧಿ ಕೊಡೋ ಮಠ ಅಂದರೆ ಶಿವಮೊಗ್ಗದಲ್ಲಿ ಹೇಳ್ತಾರೆ. ಇಲ್ಲ ಅಂತಿದ್ರೆ ಬರಲಿಕ್ಕೆ ಕಷ್ಟ ಆಯ್ತು ಅಂದರೆ ನೀವು ಅಡ್ರೆಸ್ ವಿಳಾಸ ಕೊಟ್ಟರೆ, ನೀವು ಫೋನ್ ಮಾಡಿ ಸಮಸ್ಯೆಗಳು ಸರಿಯಾಗಿ ಮಾಹಿತಿ ಕೊಟ್ಟರೆ ನಿಮ್ಮಲ್ಲಿ ಇರುವಲ್ಲಿ ಕೊರಿಯರ್ ಮಾಡಿ ಔಷಧಿ ಕಳಿಸಿಕೊಡಲಾಗೋದು. ಬೇಕಾದರೆ ಉಪಯೋಗಿಸಿಕೊಳ್ಳಿ, ಸಂಪರ್ಕಿಸಿ. ನಮಸ್ತೆ.